ಅಂತ. ಮದುವೆ ಆದ ನಂತರ ಆಯೋಜನೆ ಮಾಡ್ಕೊಂಡಂತ ಖಾಸಗಿ ಪಾರ್ಟಿ ಇದಾಗಿತ್ತು. ಇದ್ರ ಬಗ್ಗೆ ನವ ಜೋಡಿಗಳೇ ಮಾತನಾಡಿದ್ರು. ಮುಂಚೆ ಒಂದು ಪಾರ್ಟಿ ಏನಿತ್ತು ಮೆಹಂದಿ ಹಾಗೆ ಸಂಗೀತ ಕಾರ್ಯಕ್ರಮ, ಅದ್ರ ಬಗ್ಗೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಇದನ್ನ ಮುಂಚೆಯೇ ಪ್ಲಾನ್ ಮಾಡ್ಕೊಂಡಿದ್ವಿ ಈ ವೆಡ್ಡಿಂಗ್ ಪಾರ್ಟಿ ಬಗ್ಗೆ ಅಂತ ತಿಳಿಸಿದ್ರು. ಜೊತೆಗೆ ರಾಜಕೀಯ ಮುಖಂಡರು, ಸಿನಿಮಾ ತಾರೆಯರು, ಅವರ ಆಪ್ತ ಗೆಳೆಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬನ್ನಿ ನೋಡೋಣ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿರು. ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ, ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ, ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ. ಅಮೂಲ್ಯ ಮದುವೆಗೆ ನಾವೆಲ್ಲ ಬಂದಿರೋದು ತುಂಬ ಸಂತೋಷ. ಅವಳು ಚೆನ್ನಾಗಿ ಬಾಳಿ ಬದುಕಿ ಒಳ್ಳೆ ಆಯುಷು ಆರೋಗ್ಯದಿಂದ ಅವಳು ಅವಳ ಯಜಮಾನರು ಚೆನ್ನಾಗಿರಬೇಕು. ಮತ್ತು ಅವ್ರಿಗೆ ಸಹಾಯವಾಗಿ ನಿಂತಿದ್ದ ಗಣೇಶ್ ಅವರು, ಶಿಲ್ಪಾ ಅವ್ರಿಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಪ್ರೀತಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ನನ್ನ ಸಂಪೂರ್ಣವಾದ ಆಶೀರ್ವಾದ ಆ ಮಕ್ಕಳಿಗಿದೆ. ನವ ದಂಪತಿಗಳಾದ ಅಮೂಲ್ಯ ಮತ್ತು ಜಗದೀಶ್ ಅವರಿಗೆ ಎಲ್ಲ ವಿಧದ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬಹುಶಃ ಅವ್ರ ದಾಂಪತ್ಯ ಜೀವನದಲ್ಲಿ ದೇವರು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಲಿ. ಇಬ್ಬರೂ ಸಮೇತ ಸಾಕಷ್ಟು ಹೆಸರುವಾಸಿಯಾಗಿದ್ದ ಅಮೂಲ್ಯ ಅಂತೂ ಎಲ್ಲರ ಹೃದಯವನ್ನು ಅವರ ಯಾವ ನಟನೆ ಮೂಲಕ ಕಸಿದುಕೊಂಡಿದ್ದಾರೆ. ಬಹುಶಃ ಅವರಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಕೋರಲಿಕ್ಕೆ ಇಚ್ಛೆಪಡ್ತೇನೆ.